ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಭಿಕ್ಷಾಂದೇಹಿ. ಗೋಪಿಕಾಂಬ ನೀನಾ? ಅಯ್ಯೋ, ಇತ್ತೀಚೆಗಷ್ಟೇ ಮನೆಗೆ ಬಂದು ಗಡದ್ದಾಗ ಊಟ ಮಾಡ್ಕೊಂಡು ಹೋಗಿದ್ಯಾ? ಒಂದು ದಿನ ಕರೆದ್ರೆ ಪ್ರತಿದಿನ ಬಂದ್ಬಿಡದ? ಗಂಡ ನೋಡಿದ್ರೆ ಊರಿಗೆ ಪಾರು ಪತ್ತೆದಾರ, ಹೆಂಡತಿ ನೋಡಿದ್ರೆ ಬೇಡ್ತಾ ಇದ್ದಾಳೆ. ಚೆನ್ನಾಗಿದೆ ಅಲ್ವೇನಪ್ಪ? ಅಲ್ವಾ ಮತ್ತೆ? ಯಾಕೆ ಹಾಗೆಲ್ಲ ಮಾತಾಡ್ತೀರಾ ಮಾವಯ್ಯ? ಊರಿಗೆಲ್ಲ ಅನ್ನದಾನ ಮಾಡೋ ವಂಶ ಇವ್ರದು. ಇವತ್ ಬೇರೆ ದ್ವಾದಸಿ, ನಮ್ಮನೆಗೆ ಭಿಕ್ಷೆ ಬೇಡಕ್ ಬಂದಿದ್ದಾರೆ ಅಂದ್ರೆ ಅದೇ ರುಚಿ ಏನೋ ಇರತ್ತೆ. ಏನಿರುತ್ತೆ ಸುಡುಗಾಡು? ಮನೆ ಮನೆ ಊಟ ನಾಲ್ಗೆ ರುಚಿಯಾಗಿರುತ್ತೆ ಅಷ್ಟೇ. ಬಂದವ್ರಿಗೆಲ್ಲ ಭಿಕ್ಷೆ ಹಾಕ್ತಾ ಹೋದ್ರೆ ನಾಳೆ ನಾವೇ ಭಿಕ್ಷೆ ಬೇಡಬೇಕಾಗತ್ತೆ ಅಲ್ವೇನಪ್ಪ? ಅಲ್ವಾ ಮತ್ತೆ? ಏನೋ ಒಂದು ವಂಶೋದ್ಧಾರಕನ ಎತ್ಕೊಡ್ತೀಯ ಅನ್ನೋ ಕಾರಣಕ್ಕೆ ಸದ್ರ ಕೊಟ್ರೆ ನನಗೇನು ಎದುರು ಮಾತಾಡ್ತೀಯಾ? ಹೋಗೋಳಗೆ. ಹಾಗನ್ಬೇಡಿ ಮಾವಯ್ಯ, ನನ್ನ ಹಾಗೆ ಈಕೆ ಕೂಡ ಬಸ್ರಿ. ಏನ್ ಬಯಕೆ ಇರುತ್ತೋ ಏನೋ. ಇಂಥ ಪುಣ್ಯಾತ್ಮರಿಗೆ ದಾನ ಕೊಡೋದ್ರಿಂದ ನಮಗೂ ಸಾಸಿವೆ ಕಾಳಷ್ಟು ಪುಣ್ಯ ಬರುತ್ತೆ ಮಾವಯ್ಯ. ಗೋಪಮ್ಮ ಬಾ, ಬಡಿಸ್ತೀನಿ. ಬೇಡ ಗಂಗಮ್ಮ, ನಾನು ಔತಣಕ್ಕೆ ಬಂದಿಲ್ಲ, ಭಿಕ್ಷೆಗೆ ಬಂದಿದ್ದೀನಿ. ನಿನ್ಗೇನು ಕೊಡ್ಬೇಕನ್ಸುತ್ತೋ ಅದನ್ನ ಇಲ್ಲೇ ಕೊಡು. ಸರಿ, ತರ್ತೀನಿ. ಓ ತಿಮ್ಮಣ್ಣ ಭಟ್ಟ, ಬಾ ಬಾ, ನೀನು ಭಿಕ್ಷೆ ಬೇಡಕ್ ಬಂದ್ಯಾ? ಭಿಕ್ಷೆ? ಗೋಪಿ, ಏನಿದು? ಬೈಕಿರಿ, ಮಗುನೇ ಕೇಳಿದ್ದು. ಗೋಪಿ, ನಮ್ದು ನೀಡುವ ಕೈಗಳು. ನೀಡೋ ಕೈಗಳು ಬೇಡೋಕ್ ಹಿಂಜರಿಬಾರದು ರೀ. ಹಾಕಮ್ಮ, ಹಾಕು, ಸ್ವಲ್ಪ ಬಿಡ್ದಂಗ ಹಾಕು, ತಿಂದು ತೇಗ್ಲಿ. ಗೋಪಿ, ನಡಿ, ನಾವು ಹೋಗೋಣ. ಅಪ್ಪ, ಎಲ್ಲೋ ತಾಳ ತಪ್ತಾ ಇದೆ. ಅಲ್ಲ, ಮದ್ ಹಾಕಿ ಮಗುನ ಸಾಯಿಸೋಕೆ ಪ್ರಯತ್ನ ಪಟ್ಟಿರೋ ಮನೆಗೆ ಭಿಕ್ಷೆ ಕೇಳೋಕೆ ಬಂದಿದ್ದಾಳೆ ಅಂದ್ರೆ ಏನೋ ಉದ್ದೇಶ ಇಟ್ಕೊಂಡೇ ಬಂದಿರಬೇಕು ಅಲ್ವಾ ಮತ್ತೆ?